ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ಶುಕ್ರವಾರ. ಇವತ್ತು 11:30 ಮೇಲೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಆಯಿತು, ಇನ್ನು ತಿಂಡಿ ಕೂಡ ಆಯಿತು, ಪೂಜೆನೂ ಆಯಿತು. ಇನ್ನು ಇವತ್ತು ತಿಂಡಿಗೆ ಬಂದು ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ನಮ್ಮ ಮನೆಯವ್ರು ತಿಂಡಿ ತಿಂದು ಅವರು ಅವ್ರ ಕೆಲಸಕ್ಕೆ ಹೋದರು. ಇನ್ನು ತಿಂಡಿ ತಿಂದಿರೋ ಪಾತ್ರೆ ತೊಳಿಬೇಕು, ಮತ್ತು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇನ್ನು ಸುಮಾರು ಕೆಲಸ ಇದೆ. ಇನ್ನು ನಾಳೆ ವಾರದ ಬೇರೆ ಮತ್ತೆ ಕ್ಲೀನಿಂಗ್ ಮಾಡ್ಕೋಬೇಕು. ಇನ್ನು ಇಷ್ಟೆಲ್ಲ ಕೆಲಸ ಇದೆ. ಇನ್ನು ಇವತ್ತಿನ ವಿಡಿಯೋ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ. ನಮ್ಮಂಥ ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡೋರ್ಗೂ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಪುಟ್ಟ ಲೈಕ್ ಮಾಡಿ. ಹಾಗೆ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಆದಷ್ಟು ನೀವು ಕಾಮೆಂಟ್ ಮಾಡಬೇಡ, ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಒಬ್ಬರು ರಾಜಸ್ಥಾನದವ್ರು ಬಾಡಿಗೆ ಇದ್ದಾರೆ. ಅವ್ರೇನೋ ಸೊಸೆ ಬದಲಾಗ್ಬಿಡ್ತೀವಿ ಅಂತ ಏನೇನೋ ಸ್ವೀಟೆಲ್ಲ ಕೊಟ್ಟು ಕಳಿಸಿದ್ದಾರೆ. ಇನ್ನೂ ನಾನು ಬಾಕ್ಸ್ ಕೂಡ ಓಪನ್ ಮಾಡಿಲ್ಲ. ಇನ್ನು ಏನೇನು ಕೊಟ್ಟವ್ರೆ ಅಂತ ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಮೇಲ್ಗಡೆಯಿಂದ ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಟಿದ್ದಾರೆ. ನಾನು ಇದು ನೋಡೇ ನಮ್ಮ ಮನೆಗೆ ಏನಿದೆಲ್ಲ ಯಾರು ಕೊಟ್ಟವರು ಅಂತ ಅವಾಗ ನಮ್ಮ ಮನೇಲಿ ಹೇಳೋದು. ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಟಿದ್ದಾರೆ. ಇನ್ನು ಇದರೊಳಗೆ ಇದರೊಳಗಿನ ಕಾಬೂಲ್ ಕಡಲೆ ಕಾಳುತ್ತಲ್ಲ ಅದ್ರದ್ದು ಪಲ್ಯ ಇಟ್ಟಿದ್ದಾರೆ, ಜಿಲೇಬಿ ಇಟ್ಟಿದ್ದಾರೆ, ಇದು ರವೆ ಉಂಡೆ ಇಟ್ಟಿದ್ದಾರೆ, ಪೂರಿ ಇಟ್ಟಿದ್ದಾರೆ. ಹಾಗೆ 20 ರೂಪಾಯಿ ಕಾಯಿನ್ ಇಟ್ಟಿದ್ದಾರೆ. ಬೆಳಗ್ಗೆ ಶುಕ್ರವಾರ ಲಕ್ಷ್ಮಿ ಬಂದಿದ್ದಾರೆ ನಮ್ಮ ಮನೆಗೆ. ಇಷ್ಟು ಕೊಟ್ಟು ಹೋಗಿದ್ದಾರೆ. ನೀವು ನೋಡ್ತಿರ್ಬೋದು ಅಡುಗೆ ಮನೆಯೆಲ್ಲ ಹೆಂಗಾಗಿದೆ ತಿಂಡಿ ಮಾಡಿದ್ಮೇಲೆ ಅಂತ. ಇನ್ನು ನಾನು ಅಡುಗೆ ಮಾಡ್ಕೊಂಡೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಲ್ಲೇ ಟೈಮ್ ಬಂದು 12:45 ಆಗಿದೆ. ಹಂಗಾಗಿ ಅಡುಗೆ ಮಾಡ್ಕೊಂಡೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಡ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಷ್ಟು ಟೊಮೊಟೊ ಬಾತ್ ಇಕ್ಕಿದೆ. ನಮ್ಮ ಮನೆ ಇಷ್ಟ ಹಾಕಂತಂದರೆ ಬೇಡ ಅಂತಂದ್ರು. ಇದೇನೋ ಒಂದು ಬಾಟಕ್ಕೆ ಎತ್ತಿಟ್ಟು ತೊಳೆಯೋಕೆ ಹಾಕ್ತೀನಿ. ಇನ್ನು ಸ್ವಲ್ಪ ಮೊಸರು ಬಜ್ಜಿ ಇದೆ, ಟೊಮೊಟೊ ಬಾತ್ ಮಾಡಿದ್ರೆ ಅದನ್ನು ಎತ್ತಿಟ್ಬಿಡ್ತೀನಿ. ಫ್ರೆಂಡ್ಸ್, ಇದು ಅದೇ ಖರ್ಜೂರ, ರೆಡ್ ಕಲರ್ ಖರ್ಜೂರ ನಾನು ಇನ್ಸ್ಟಾಮಾರ್ಟಲ್ಲಿ ತರಿಸಿದ್ದೆ. ನೋಡಿದಾಗ ತಿನ್ನಬೇಕು ಅನ್ನಿಸ್ತು. ಇವಾಗ ಒಂಥರ ಒಬ್ಬೊಬ್ಬರು ಅನ್ನಿಸ್ತಾ ಇದೆ. ನೋಡೋ ಕಡೆಗೆ ಹಣ್ಣು ಕೂಡ ಆಗಿದೆ. ನಾನು ಹಣ್ಣಾಗಿಂತಲೇ ಬಿಟ್ಟಿದ್ದೆ. ನೋಡೋಣ ಹಣ್ಣಾದ್ಮೇಲೆ ಸಲ ಯಾವ ಥರ ಟೇಸ್ಟ್ ಇರುತ್ತೆ ಇದು ನೋಡೋಕೆ. ನ್ಯೂಜಿಲೆಂಡ್ ಥರ ಇದೆ ಫ್ರೆಂಡ್ಸ್, ಸೇಮ್ ನಮ್ಮ ಚಿಕ್ಕ ಹುಡುಗರೆಲ್ಲ ತಿಂತಿದ್ದಲ್ಲ ಈಶ್ವೇನು ಆ ಥರ ಚೆನ್ನಾಗಿರ್ತದೆ. ಪೂರ್ತಿ ಹಣ್ಣಾಗ್ಬಿಟ್ಟು ಆಮೇಲೆ ತಿಂತೀವಿ. ಕಾಯಿ ತಿಂದರೆ ಫುಲ್ ಒಂಥರ ಒಬ್ಬೊಬ್ಬರು ಥರ ನಾವು ಈಶ್ವೇನಿಂದು ಕಾಯಿ ತಿಂತೀವಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಹಂಗಾಗಿ ಹಣ್ಣಾದ್ಮೇಲೆ ಅದು ಮಾಡ್ಕೊತೀವಿ. ಈಗ ನಾನು ಉಪ್ಪಿನಕಾಯಿ ಕೂಡ ಹಾಕಿದ್ದೆ, ಉಪ್ಪಿನಕಾಯಿ ಬೆಳಗ್ಗೆ ಮೆಂತ್ಯ, ಜೀರಿಗೆ ಮತ್ತು ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ರುಬ್ಬಾಕ್ತೆ. ಇವತ್ತು ಟೇಸ್ಟ್ ಮಾಡಬೇಕು. ಮೊಸರನ್ನ ಮಾಡ್ತಿದ್ದಕ್ಕೆ ಚೆನ್ನಾಗಿ ಉಪ್ಪಿನಕಾಯಿ ಮೊಸರನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡೋಣ ಮಾಡ್ತೀನಿ ಮಧ್ಯಾಹ್ನ ಆದರೆ. ಮೊಸರು ಕೆಳಗಡೆ ಅಂಗಡಿಗೆ ಸಿಕ್ಕೊಟ್ರೆ, ಇಲ್ಲ ಅಂದರೆ ಇಲ್ಲ. ನನ್ನ ಅಡುಗೆಗೆ ಬೆಂಡೆಕಾಯಿ ಇತ್ತು ಫ್ರೆಂಡ್ಸ್. ಬೆಂಡೆಕಾಯಿನ ಸಾಂಬಾರನ್ನೇ ಮಾಡ್ಕೊತೀನಿ. ತರಕಾರಿ ಸಾರು ಮಾಡೋಣ ಅಂದ್ಕೊಂಡೆ, ಬೆಂಡೆಕಾಯಿ ಈ ಥರ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿ ಸಾಂಬಾರು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಬೆಂಡೆಕಾಯಿ ಇಷ್ಟೊಂದು ತರಲ್ಲ. 1 kg ತಂದುಬಿಟ್ಟಿದ್ದೆ ಈ ಸಲ. ನಾನು ತಂದರೆ ಒಂದು ಅರ್ಧ kg ತರ್ತೀನಿ. ಈ ಸಲ ದೊಡ್ಡ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿ ಹೆಂಗೆ ಅರ್ಧ kg 1/4 kg ಕೊಡೋದೇ ಇಲ್ಲ. 2 kg ತಗೋಬೇಕು. ಅಕಸ್ಮಾತ್ ನಾವೇನು ಎಲ್ಲ ತರಕಾರಿ ಒಂದೇ ಅಂಗಡಿಲಿ ತಗೊಂಡ್ರೆ ಅಷ್ಟೇ ನಮಗೆ 1/4 kg ಕೊಡೋದು. ಇಲ್ಲಾಂದರೆ 1/4 kg ಕೊಡೋದೇ ಇಲ್ಲ ತುರ್ಕೂರಲ್ಲಿ. ಹಂಗಾಗಿ 1 kg ತಗೊಂಡೆ ಅಂತ ನಾನು ಬೇಡ ಅಂತಂದ್ರೂ ಹಾಕ್ಕೊಟ್ರು ಅವರು. ಇದೊಂದಾಗಿ ಬೆಂಡೆಕಾಯಿ ಸಾರನ್ನೇ ಮಾಡಿ
ಆ್ಯಕ್ಚುಲಿ ಬೆಂಡೆಕಾಯಿ ಸಾರು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಆದರೂ ಬೆಂಡೆಕಾಯಿ ವೇಸ್ಟ್ ಆಗುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಬೆಂಡೆಕಾಯಿ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ತೊಳ್ಕೊಂಡು ಆದಮೇಲೆ ಕಟ್ ಮಾಡ್ಕೊತೀನಿ. ಈಗ ತೊಳ್ಕೊಂಡಿದ್ದಾಯ್ತು. ಚೆನ್ನಾಗಿರೋದು ಒಂದು ಬಟ್ಟೆಲಿ ಒರೆಸ್ಕೊಳ್ರಿ ಫ್ರೆಂಡ್ಸ್. ಅಕಸ್ಮಾತ್ ಈಗ ಏನಾದ್ರು ನಾವು ಒರೆಸ್ಕೊಂಡಲ್ಲೇ ಕಟ್ ಮಾಡಿದ್ರೆ ಇದರಲ್ಲಿ ನೀರು ಇರುತ್ತಲ್ಲ, ಉರಿದು ಬೇಕಾದ್ರೆ ಒಂಥರ ಲೋಳೆ ಲೋಳೆ ಥರ ಆಗುತ್ತೆ. ಹಾಗಾಗಿ ಒರೆಸ್ಕೊಳ್ತೀನಿ. ನಂಗೆ ಮೀನುಳಿ ಅಂದರೆ ಸಾರಿ ಬೆಂಡೆಕಾಯಿ ಸಾಂಬಾರು ಅಂದರೆ ಇಷ್ಟ. ಯಾಕೆಂದರೆ ಇದು ಒಂಥರ ಮೀನುಳಿ ಥರ ಇರುತ್ತೆ, ಹಂಗಾಗಿ ನಾನು ಇಷ್ಟಪಡ್ತೀನಿ. ನಮ್ಮ ಮನೆಯವರು ಇಷ್ಟಪಡಲ್ಲ. ಅವ್ರು ಈ ಮೊಳಕೆ ಹುಳಿ ಕಾಳು ಸಾರು, ಈ ಬೆಂಡೆಕಾಯಿ ಸಾರು, ಇದು ಪಲ್ಯ ಆದರೆ ತಿಂತಾರೆ ಚಪಾತಿಗೆ, ಇದಾದರೆ ತಿನ್ನಲ್ಲ. ಮನೇನು ಇದನ್ನೇ ಮಾಡಿದ್ದೆ ಫ್ರೆಂಡ್ಸ್. ಶುಕ್ರವಾರ ಅಲ್ಲ, ಶನಿವಾರ ಅನಿಸುತ್ತೆ ಬೆಂಡೆಕಾಯಿ ಸಾಂಬಾರೇ ಮಾಡಿದ್ದೆ. ಸುಮ್ಮನೆ ಈಗ ವೇಸ್ಟ್ ಆಗಿಬಿಡುತ್ತೆ. ಚಪಾತಿ ಮಾಡು ರಂಗರೆ ಬೆಳಿಗ್ಗೆ ನಮ್ಮ ಮನೆಯವರು. ನಾನು ಅಲ್ಲಿ ಟೈಮ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಚಪಾತಿ ಮಾಡಿಲ್ಲ. ಟೈಮ್ ಆದಾಗ ರೈಸ್ ಐಟಮ್, ಟೈಮ್ ಇತ್ತು ಅಂದಾಗ ಚಪಾತಿ, ಏನು ಲೇಟಾಗಿ ಇನ್ನೂ ಟೈಮ್ ತಗೊಂಡಾಗ್ತಾವ ಅಂಥ ತಿಂಡಿಗಳು. ಹೊರಗಡೆ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ಮೊಟ್ಟೆ ತಂದು ಬೇಯಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್. ಅನ್ನಕ್ಕೂ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮೊಟ್ಟೆ ಬೇಯ್ತಿದ್ದೆ, ಇನ್ನೊಂದು ಕಡೆ ಸಾಂಬಾರಲ್ಲಿ ಹಂಗೆ ಒಗ್ಗರಣೆ ಹಾಕ್ಕೊಂಬಿಡ್ಬೋದು. ನಮ್ಮ ಮನೆ ಕೆಳಗಡೆನೇ ಅಂಗಡಿ ಇರೋದು. ಅಲ್ಲೇ ಹೋಗಿ ಒಂದೈತೆ ಮೊಟ್ಟೆ, ಅದ್ರ ಜೊತೆಗೆ 3 ತಗೊಂಬಂದ್ಬಿಡೋಣ ಬರ್ರಿ. ನಾಲ್ಕು ಬೇಯಾಕ್ತೀನಿ ಮೊಟ್ಟೆ. ನಮಗೆರಡು, ನಮ್ಮ ಮನೆಯವ್ರಿಗೆ 2 ಮೊಟ್ಟೆ ಬೇಯಿಸ್ತಿರ್ಲಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಸಾಂಬಾರು ಇಷ್ಟ ಇಲ್ವಲ್ಲ, ಹಂಗಾಗಿ ಬೇಯಿಸ್ತಾ ಇದ್ದೀನಿ. ಮೊಟ್ಟೆ ಬೇಯಿಸಿದ್ರೆ ತಿನ್ಕೊಂತಾರೆ ಸಾಂಬಾರಲ್ಲಿ ಅಂತ. ಮೊಟ್ಟೆ ಕೂಡ ಬೇಕಳಿಲ್ಲ ನೋಡ್ರಿ. ನಾನು ಕೂಡ ಆಗಿದೆ, ಬಸ್ ತಿಕ್ಕಿದ್ದೀನಿ ಹಿಂಗೆ ಅಂತ. ಇನ್ನು ಇದಕ್ಕೆ ಸಾಂಬಾರಿಗೆ ರೆಡಿ ಮಾಡಿ ಈ ಒಲೆಗೆ ತವ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಬೆಂಡೆಕಾಯಿ ಸಾಂಬಾರಿಗೆ ಮಸಾಲ ರುಬ್ಬಕ್ಕೆ ಫ್ರೆಂಡ್ಸ್. 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ತೆಂಗಿನಕಾಯಿ, ಅಂದರೆ ನಾನು ತುರ್ಕೊಂಡಿಲ್ಲ, ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದೇ ಒಂದು ಪಿತ್ತ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದು, ಕರ್ಬೇವಿನ ಸೊಪ್ಪು, ಇನ್ನು ಸಾಸಿವೆ ಒಗ್ಗರಣೆಗೆ. ಇನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ತವ ಕೂಡ ಕಾದಿದೆ. ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೊಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ. ಆ ಲೋಳೆ ಎಲ್ಲ ಹೋಗಬೇಕು, ಆ ಥರ ಹುರ್ಕೋಬೇಕು. ಫಸ್ಟ್ 2.5 ಸ್ಪೂನಷ್ಟು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಹುಣಸೆಹಣ್ಣು, ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ. ಇನ್ನು ಇದನ್ನು ರುಬ್ಕೊಂಬರೋಣ. ಬೆಂಡೆಕಾಯಿ ನೋಡ್ತಿರ್ಬೋದು ನೀವು, ಎಲ್ಲ ಫ್ರೈ ಆಗಿದೆ. ಇದನ್ನೊಂದು ಪಾತ್ರೆಗೆ ಹಾಕೊಂಬಿಡೋಣ. ಪಾತ್ರೆ ಇಟ್ಟು ಅದಕ್ಕೊಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ನಾನು. ಎಣ್ಣೆ ಕಾದಿದೆ. ಇದಕ್ಕೊಂದು 1/2 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡಿರೋ ಒಂದು ಈರುಳ್ಳಿ ಮಿಕ್ಸ್ ಮಾಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಿರ್ಬೋದು. ಬೆಂಡೆಕಾಯಿ ಹುರಿದಿಕ್ಕಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಅರಿಶಿನ ಹಾಕೋದು ಫ್ರೆಂಡ್ಸ್. ಎಲ್ಲ ಫ್ರೈ ಆಗಿದೆ. ಇನ್ನು ರುಬ್ಬಿಕ್ಕಿರೋ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರಲ್ಲಿತ್ತಲ್ಲ ಮಸಾಲ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟಕ್ಕೆ ನೀರು ಹಾಕೊಳ್ರಿ. ನಾನು ನಮ್ಮಿಬ್ರಿಗೆ ಮಾಡೋದ್ರಿಂದ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ತೆಳು ಆಗಿದೆ ಗಟ್ಟಿಯಾಗಿದೆಯಾ ಅಂತ ಈಗಲೇ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ರಿ. ಸಾಂಬಾರು ಕೂಡ ಕುದಿ ಬತ್ತೈತೆ. ಇನ್ನು ಅದನ್ನು ಸಾಂಬಾರನ್ನ ಇನ್ನೊಂದು ಕಡೆ ಒಲೆಗೆ ಇಕ್ಕೊಂಡು ಇಲ್ಲಿಗೆ ಮುದ್ದೆಗೆ ಇಕ್ಕೊಂತೀನಿ. ಇಲ್ಲಿ ನೀರು ಇಕ್ಕೊಂತಿದ್ದೀನಿ ಫ್ರೆಂಡ್ಸ್. ನನಗೆ
ಮುದ್ದೆಗೆ ನೀರಿಕ್ಕಿ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮೆಂತ್ಯ ಮುದ್ದೆ ಮಾಡ್ತಿದ್ದೀನಿ, ಹಂಗಾಗಿ ನೀರು ಕೂಡ ಕುದೀತಿದೆ. ಇನ್ನು ಮೆಂತ್ಯ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ನಾನೇ ಈ ಮೆಂತ್ಯ ಅದು ಹಸಿಟ್ಟು ಬರುತ್ತಲ್ಲ, ಇದನ್ನು ನಾನೇ ಮನೇಲಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ನೀನು ಖಾಲಿ ಆಗಕ್ಕೆ ಬಂದೈತೆ, ಮಾಡಬೇಕು. ವಾರದಲ್ಲಿ 2 ಸಲ ಮೆಂತ್ಯ ಮುದ್ದೆ ಮಾಡ್ಕೊತೀನಿ ನಾನು. ಸೋಮವಾರ ಒಂದಿನ, ಗುರುವಾರ ಒಂದಿನ. ನಿನ್ನೆ ಮಾಡಲಿಲ್ಲ, ನಿನ್ನೆ ನಮ್ಮ ಮನೇಲಿ ಇರಲಿಲ್ಲ, ಬೆಂಗ್ಳೂರಿಗೆ ಹೋಗಿದ್ರು, ಹಂಗಾಗಿ ಮಾಡಲಿಲ್ಲ ನಿನ್ನೆ. ಇಟ್ಟಿದ್ದೀನಿ, ಬೇಕು. ಮುದ್ದೆ ಕೂಡ ಬೆಂದಿದೆ, ಇನ್ನು ಮುದ್ದೆ ಕಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದೈತೆ ಮೆಂತ್ಯ ಮುದ್ದೆ. 2 ಮಾಡ್ಕೊಂಡಿದ್ದೀನಿ, ನಮ್ಮ ಮನೆಯವ್ರು ಬಂದು ಅಂತ. ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತಲ್ಲ, ಹಂಗಾಗಿ ನಾನು ಅವ್ರ ಬಂದಮೇಲೆ ಊಟ ಮಾಡ್ಕೊಳ್ಳೋಣ. ಸಾಂಬಾರು ಕೂಡ ಕುದೀತೈತೆ, ಇನ್ನೊಂದು 2 ನಿಮಿಷ ಆಗುತ್ತೆ, ಅದನ್ನು ಆಫ್ ಮಾಡ್ತೀನಿ. ಇನ್ನು ಈ ಕಡೆ ಮೊಟ್ಟೆ ಕೂಡ ಬೆಂದಿದೆ, ಇದನ್ನು ಸಿಪ್ಪೆ ಬಿಡಿಸಿ ಎತ್ತಿಟ್ಕೊತೀನಿ. ಮೊಟ್ಟೆ ಕೂಡ ಸುಲಿದಿಕ್ಕಿದ್ದೀನಿ. ಇದು ಬೆಳಿಗ್ಗೆ ಮಾಡಿರೋ ಮೊಸರು ಬಜ್ಜಿ, ಟೊಮೊಟೊ ಬಾತಿಗೆ ಅನ್ನ. ನಮ್ಮ ಮನೆಯವ್ರು ಮಾರ್ಕೆಟಿಗೆ ಎಲ್ಲ ಹೋಗೋದು ಬಂದಿದ್ದಾರೆ. ನಾಳೆ ಶನಿವಾರ ಅಲ್ವಾ, ಹಾಗಾಗಿ ಶುಕ್ರವಾರ ಹೋಗಿದ್ದು ಮಾರ್ಕೆಟ್ಗೆ. ಹೂವು ಎಲ್ಲ ತಂದಿದ್ದಾರೆ. ಏನು ತಂದಿದ್ದಾರೆ ಅಂತ ನೋಡೋದು. ಮಲ್ಲೆ ಹೂವು ತಂದಿದ್ದಾರೆ 2 ಮಾರು. ಇನ್ನು 1/4 kg ಬಿಳಿ ಹೂವು ತಂದಿದ್ದಾರೆ. ಇನ್ನು ಇದು ತುಳಸಿ ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಫ್ರೆಂಡ್ಸ್. ಅಲ್ಲೇ ಯಾಕೋ ಕಮ್ಮಿ ಆಗಿಬಿಟ್ಟೈತೆ ತುಳಸಿ, ಯಾಕೆ ಅಂತ ಗೊತ್ತಿಲ್ಲ. ಇಷ್ಟಿಷ್ಟು ಉದ್ದಕ್ಕೆ ಅಲ್ಲೇ ಒಣಗ್ತಾ ಇತ್ತು, ಸ್ವಲ್ಪ ಉದ್ದಕ್ಕೇ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು, ಕಡ್ಡಿಕನ ಅಂತ ಇಟ್ಕೊಂಡ್ಬಂದೆ. ಇನ್ನು ಹಳಸಿನ ತಂದಿದ್ದಾರೆ, ಹಳೇನೇನು ವಾರ ಅಲ್ವಾ, ಹಂಗಾಗಿ ಹಳಸಿನ ಪಲಾರ ಮಾಡೋಣ ಅಂತ. ನಾವು ಹೂವು ತಂದಿದ್ದಾರೆ, ಸೇವಂತಿಗೆ, ಬಾಳೆಹಣ್ಣು ತಂದಿದ್ದಾರೆ ಫ್ರೆಂಡ್ಸ್, ಹಳಸಿನಿಗೆ ಹಾಕೋಕ್ಕೆ ಅಂತ. ಬಾಳೆಹಣ್ಣು ಚೆನ್ನಾಗಿ, ಈ ಥರ ಚಿಕ್ಕ ಬಾಳೆಹಣ್ಣು ಟೇಸ್ಟ್ ಇರ್ತದೆ ಫ್ರೆಂಡ್ಸ್. ಸ್ವಲ್ಪ ದಪ್ಪ ಇರೋವಾದ್ರೆ ಒಂಥರ ಹುಳಿ ಬಂದಂಗೆ ಇರ್ತವೆ, ಈ ಥರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಸೇವಂತಿಗೆ ಬಂದಿದ್ದಾರೆ, 3 ರೂಪಾಯಿ ಮಾರಂತೆ ಸೇವಂತಿಗೆ. ಅಂದರೆ 3 ಮಾತಾಡಿದ್ದಾರೆ. ವಾರ ವಾರ ಒಂದು ಕುಚ್ಚು ತರೋದು. ಇವಾಗ ಅದೇ ಕುಚ್ಚು 7 ರೂಪಾಯಿ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗೋದು, ನೀನು ತಿಂದಿಲ್ಲ ಇನ್ನೊಂದು ಹೂವು ಫುಲ್ ರೈಟು. ಹೆಚ್ಚೆಲ್ಲ ಫ್ರೆಂಡ್ಸ್ ಮಾಡ್ತೀನಿ. ಹೂವು ಅಂತೂ ಮಾತೇ ಆಡ್ಸೋಕ್ಕಾಗಲ್ಲ, ಅಷ್ಟು ರೈಟು. ಕಳಿಸಿ ವಿಳೆದೆಲೆ ತಂದಿದ್ದಾರೆ. ಇಲ್ಲೇ ನಮ್ಮ ಮನೆ ಹತ್ರ ಇದೈತೆ, ಗಾರ್ಮೆಂಟ್ಸ್ ಐತೆ, ಅಲ್ಲಿ ವಿಳೆದೆಲೆ ಗಾರ್ಮೆಂಟ್ಸ್ ಹತ್ರ ಇಟ್ಕೊಂಡು 10 ರೂಪಾಯಿಗೆ ಇಷ್ಟೊಂದು ಕೊಡ್ತಾರೆ. ಬಟ್ ನಾವು ಒಂದು 6 ಬಳಸ್ತೀವಿ ಅಷ್ಟೇ ಪೂಜೆಗೆ. ಮಿಕ್ಕಿದ್ದು ನಾವು ಬಳಸೋದೇ ಕಮ್ಮಿ ಕೊಡುವಂತಂದ್ರೂ ಅವರು ಅಷ್ಟು ಕೊಡ್ತಾರೆ. ಈಗ ಸೌತೆಕಾಯಿ ತಂದಿದ್ದಾರೆ. ಇವತ್ತಿನ ಫುಡ್ಡಲ್ಲಿ ನಾನು ಹೋಗಿದ್ದೆ ಮಾರ್ಕೆಟ್, ಸೌತೆಕಾಯಿ ತಂದಿದ್ದಾರೆ, ಖಾಲಿಯಾಗಿತ್ತು. ಆಮೇಲೆ ಇಷ್ಟಕ್ಕೆ 50 ರೂಪಾಯಿ ಏನೋ ಫ್ರೆಂಡ್ಸ್. ದೊಡ್ಡ ಮಾರ್ಕೆಟಲ್ಲಾದರೆ ಹಿಂಗೆ ಉದ್ದ ಹಾಕಿರ್ತಾರೆ, ಒಂದು ಗುಡ್ಡೆ 50 ಅಂತ ಅಂತಾರೆ. ಇಲ್ಲ ಅಂತಲ್ಲ, ಚಿಕ್ಕ ಮಾರ್ಕೆಟಲ್ಲಿ ನಾವು ದುಡ್ಡು ಕೊಟ್ಟು 10 ರೂಪಾಯಿ ಒಂದು, 20 ರೂಪಾಯಿ 2, ಇಲ್ಲ 20 ರೂಪಾಯಿ 3 ಹಿಂಗೆ ಮಾಡ್ತಾರೆ. ಪುದೀನ ಸೊಪ್ಪು ತಂದಿದ್ದಾರೆ. ಇಷ್ಟೊಂದು ಪುದೀನ ಸೊಪ್ಪು ತರಬೇಡಿ ಅಂತ ಹಂಗಾಗಿ ಕೊಡ್ತಾರೆ. ಆದರೆ ಇನ್ನೊಂದು ಫ್ರೆಂಡ್ಸ್, ಮಾರ್ಕೆಟಲ್ಲಿ 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೇಳಿದ್ರೆ ಅಷ್ಟು ಕೊಡ್ತಾರೆ. ನಾವು 5 ರೂಪಾಯಿ ಕೇಳ್ತೀವಿ. ಈಗಪ್ಪ ಏನಂತ ಕೇಳ್ತಾರಪ್ಪ ಅಂತ ಅನಿಸುತ್ತೆ. 5 ರೂಪಾಯಿ ಕೊಡಿ ಅಂತ ಅನ್ನೋರಿಗೆ ಕಟ್ಟು ಕಪ್ಪನಲ್ಲಿ ಸೊಪ್ಪು ತಂದಿದ್ದಾರೆ.
ನೀನು ಇಷ್ಟೇ ತಂದಿರೋದು. ಇವನ್ನೆಲ್ಲ ಫ್ರಿಡ್ಜ್ಗೆ ತೆಗೆದ್ಬಿಟ್ಟು ಇನ್ನು ಮುಖ ತೊಳ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡಬೇಕು. ನಮ್ಮ ಮನೇಲಿ ಚಿಕನ್ ಬೇರೆ ತಂದಿದ್ದಾರೆ. ಈಗ ಚಿಕನ್ ಫ್ರೈ ಮಾಡಿ ಚಪಾತಿ ಮಾಡಬೇಕು. ಇನ್ನೆಲ್ಲ ಎತ್ತಿಕ್ಕಿ ಪೂಜೆ ಮಾಡಿ ಅಡುಗೆ ಮಾಡೋದು. ಇನ್ನು ರಾತ್ರಿ ಊಟಕ್ಕೆ ಬಂದು ಚಿಕನ್ ಫ್ರೈ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಇನ್ನು ಚಿಕನ್ ನಮ್ಮ ಮನೇಲಿ ಒಂದು 1/4 kg ಅಷ್ಟು ತಂದವು. ಇನ್ನೇನು 1 ಟೈಮಿಗಲ್ವ, ರಾತ್ರಿ 1 ಟೈಮ್ಗೆ, ಹಂಗಾಗಿ 1/4 kg ಅಷ್ಟು ಚಿಕನ್ ತಂದಿದ್ದಾರೆ. ಇವತ್ತು ಗ್ರೀನ್ ಮಸಾಲೆ ಹಾಕಿ ಗ್ರೀನ್ ಮಸಾಲ ಹಾಕಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಬೆಂಡೆಕಾಯಿ ಸಾಂಬಾರು ನಮ್ಮ ಮನೆಯವರಿಗೆ ಕಂಟಿನ್ಯೂ ಈ ಹುಳಿ ಐಟಮ್ ತಿಂದು ಒಂಥರ ಪಿತ್ತ ಜಾಸ್ತಿ ಹುಳಿ ತಿಂದು ಪಿತ್ತನೂ ಆಗುತ್ತಲ್ಲ, ಹಂಗಾಗಿ ಇವಾಗ ಚಿಕನ್ ತಂದರು. ಹಂಗೆ ಮಾರ್ಕೆಟ್ಗೆ ಹೋಗಿ ಬರಬೇಕಾದ್ರೆ ಚಿಕನ್ ತಂದವ್ರೆ. ಹಾಗಾಗಿ ಚಿಕನ್ ಫ್ರೈ ಚಪಾತಿ ಮಾಡ್ತೀನಿ. ಇನ್ನೇನು 1 ಟೈಮಿಗಲ್ವ. ಯಾಕೋ ಒಂಥರ ನೆಟ್ಟೆ ಥರ ಆಗ್ಬಿಟ್ಟೈತೆ ಫ್ರೆಂಡ್ಸ್. ವೆದರ್ ಹೆಂಗೈತೆ ಅಂದರೆ ಒಂದು 5 ನಿಮಿಷ ಬಿಸಿಲತ್ತಂದರೆ ಮತ್ತೆ 5 ನಿಮಿಷ ಅಲ್ಲೇ ಮೋಡ ಆಗುತ್ತೆ. ಗಾಳಿ ಅಂತೂ ಇನ್ನೂ ಆಷಾಢನೇ ಶುರುವಾಗಿಲ್ಲ, ಸಖತ್ ಗಾಳಿ. ಫುಲ್ ನಾನು ಕಿಟಕಿ ಯಾವಾಗಲೂ ಓಪನ್ ಮಾಡಿಬಿಡ್ತಿದ್ದೆ. ಈ ಗಾಳಿಗಂತೂ ದಡ 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 ಅಂತ ಅಂತಿರ್ತವೆ. ಅದಕ್ಕೆ ಇವಾಗ ಏನು ಮಾಡ್ತೀನಿ, ಕಿಟಕಿನೇ ಓಪನ್ ಮಾಡೋಕ್ಕೋಲ್ಲ, ಫುಲ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಓಪನ್ ಮಾಡಿದ್ರು 10 ಸಲ ಹೋಗಿ ಅದ್ರದ್ದು ಉಕ್ಕಾಗ್ತಾ ಇರಬೇಕು. ಅದು ಗಾಳಿಗೆ ತಕ್ಕಂಗೆ ಮತ್ತೆ ಹೋಗೋದು ಉಕ್ಕಾಕೋದು, ಅದು ಸಾಕಾಗೋಗುತ್ತೆ ಅಂತ ಕಿಟಕಿನೇ ಇನ್ನೂ ಕ್ಲೋಸ್ ಮಾಡಿದ್ದೀನಿ. ಇನ್ನು ನಾನು ಚಿಕನ್ ಫ್ರೈಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಎಲ್ಲ ಒಂದು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು 1/4 kg ಚಿಕನ್ ಫ್ರೈ ಮಾಡ್ತಿದ್ದೀನಲ್ಲ, ಹಂಗಾಗಿ. ಇನ್ನು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ಮತ್ತು ಒಂದೇ ಒಂದು ಟೊಮೊಟೊ, ಪುದೀನ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಒಂದು 7 ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿರಲಿ ಅಂತ. ಇನ್ನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಈಗೇನು ಐಟಮ್ ತೋರಿಸೋದ್ನಲ್ಲ ಅವನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಏನು ಎಣ್ಣೆ ಹಾಕೋಕ್ಕೆ ಹೋಗ್ಬೇಡ್ರಿ. ಅಂದರೆ ಜಾಸ್ತಿ ಅಂತಂದರೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ಕೊತೀರ ಅದ್ರ ಮೇಲೆ ಹಾಕಟ್ರಿ. ಸಾರಿ, ಶುಂಠಿ ತೋರಿಸ್ಲಿಲ್ಲ ಫ್ರೆಂಡ್ಸ್. ಆವಾಗಲೇ ಶುಂಠಿ ಇಲ್ಲಿ ಸೈಡ್ಗೆ ಇಕ್ಕಿದ್ದೆ. ಸಾರಿ ನೋಡಿರಿ, ಇಲ್ಲಿ ಶುಂಠಿನೂ ತೊಗೊಂಡಿದ್ದೀನಿ, ಆವಾಗಲೇ ಸೈಡ್ಗೆ ಇಕ್ಕಿದ್ದೆ, ಹಂಗಾಗಿ ತೋರಿಸಿಲ್ಲ. ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಟೊಮೊಟೊ ಐತಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ಫ್ರೈ ಎಲ್ಲ ಚೆನ್ನಾಗಾಗಿದೆ. ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ತಣ್ಣಗಾಕ್ಬಿಡೋಣ. ಇನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಇದೆಲ್ಲ ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕೋಣ. ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಎಲ್ಲ ತಗೊಂಡಿದ್ನಲ್ಲ, ಅದನ್ನ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಕಡಲೆ ಹಾಕ್ತಾಯಿದ್ದೀನಿ. ಇನ್ನಿಷ್ಟನ್ನು ಮಸಾಲನೂ ರುಬ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಗ್ರೀನ್ ಕಲರ್ ಬಂದಿದೆ. ಇನ್ನೂ ಗ್ರೀನ್ ಬೇಕು ಅಂದರೆ ನೀವು ಟೊಮೊಟೊ ಮತ್ತು ತೆಂಗಿನಕಾಯಿ ಸ್ಕಿಪ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಬರೀ ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಬೇಕಾದ್ರೂ ಹಾಕ್ಕೊಂಡು ರುಬ್ಕೋಬೋದು. ಏನು ಒಗ್ಗರಣೆ ಹಾಕ್ಬಿಡೋಣ. ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ನಾನು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ, ಮಾಡ್ಕೊಳ್ಳೋಣ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಏನೇ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ನಾನು ಒಂದೇ ಸಲ ಉಪ್ಪು ಹಾಕಿದ್ದೀನಿ, 2 ಸಲ ಹಾಕೋಕ್ಕೋಗಲ್ಲ. ಚಿಕನ್ ನೋಡ್ತಿರ್ಬೋದು, ಅಲ್ಲೇ ಒಂದು 3/4 ಭಾಗ ಫ್ರೈ ಆಗಿದೆ. ಫ್ರೈ ಆಗಿದೆ ಅಂತ ಚಿಕನ್ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಮಸಾಲಕ್ಕೆಲ್ಲ ಫ್ರೈ ಮಿಕ್ಸ್ ಮಾಡೋಣ.
ಮಸಾಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ. ಫ್ರೈ ಎಲ್ಲ ಆಗಿದೆ, ಜಾರಿಗೆ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡೋಣ, ಕುತ್ಕೊಳ್ಳಿ ಅದು. ಇದು ಲಿಡ್ ಓಪನ್ ಮಾಡಿ ಚಿಕನ್ ಫ್ರೈ ನೋಡೋಣ. ಮಿಕ್ಸ್ ಮಾಡೋಣ. ಘಮ ಘಮ ಅಂತಿದೆ ಫ್ರೆಂಡ್ಸ್. ಒಳ್ಳೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣಗೆ ಲಾಸ್ಟಿಗೆ. ಕೊತ್ತಂಬರಿ ಹಾಕಿದ್ಮೇಲೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಒಂದ್ಸಲ. ಕಾಲು ಭಾಗ ನಿಂಬೆಹಣ್ಣು ಹುಳಿ ಇಡ್ತಾಯಿದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ಅಷ್ಟೇ ಫ್ರೆಂಡ್ಸ್, ಆಯಿತು. ಇನ್ನು ಚಪಾತಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ, ಬಿಸಿ ತಣ್ಣಗಾಗ್ಬಿಡುತ್ತೆ ಅಂತ, ಬಿಸಿಯಾಗಿರಲಿ ಅಂತ. ಚಿಕನ್ ಫ್ರೈ ನೋಡ್ತಿರ್ಬೋದು. ಇದನ್ನೇನು ಬಿಸಿ ಮಾಡ್ಕೊಂಡು ತಿನ್ನೋದಷ್ಟೇ. ಇನ್ನು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಮಧ್ಯಾಹ್ನ ಮಾಡಿಟ್ಟಿರೋ ಅನ್ನನೂ ಐತೆ. ಇನ್ನು ಮತ್ತೆ ಬಿಸಿ ಅನ್ನ ಏನು ಮಾಡೋಕ್ಕೋಗಲಿಲ್ಲ. ಇನ್ನು ನಾನು ಕೂಡ ಊಟ ಹಾಕ್ಕೊಂಡಿದ್ದೀನಿ. ಇನ್ನು ಊಟ ಮಾಡಿ ಸಿಗ್ತೀನಿ. ಇನ್ನು ಊಟ ಕೂಡ ಆಯಿತು. ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಮನೆ ಏನು ಕ್ಲೀನ್ ಮಾಡಿಲ್ಲ. ಬೆಳಗ್ಗೆ ಇದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು, ವಾರ ಬೇರೆ. ಹಾಗಾಗಿ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.